ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಮೀಕರ ಪುಸ್ತಕದಿಂದ ಧ್ಯಾನ ಮಾಡಿದ್ವಿ. ಯೇಸು ಸತ್ಯ ಅರಸನಾಗಿ ಲೋಕವನ್ನು ರಕ್ಷಿಸುವ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡಿದ್ವಿ. ಈ ವಾರ ನಹೂಮನ ಪುಸ್ತಕದಿಂದ ಧ್ಯಾನ ಮಾಡೋಣ. 3 ಅಧ್ಯಾಯಗಳಿದೆ. ಒಂದು ವಚನದಲ್ಲಿ ಆರಿಸಿಕೊಂಡಿರೋದು ನಹೂಮ 1ನೇ ಅಧ್ಯಾಯ 7ನೇ ವಚನ. ಮತ್ತೊಂದ್ಸಲಿ ಓದ್ಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಆಮೇಲೆ ಅಂದ್ರೆ ವಾಕ್ಯದ ಕಡೆ ನಾವು ಸ್ವಲ್ಪ ಗಮನ ಕೊಟ್ಟು ಕೇಳೋಣ. ಇಲ್ಲಿ ನಾವು ನೋಡ್ತಿರುವಂಥದ್ದು ಯೆಹೋವನು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ. ಇಕ್ಕಟ್ಟಿನ ದಿನದಲ್ಲಿ ಆತನೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ಮತ್ತು ಆತನ ಮೊರೆ ಹೊಕ್ಕವರನ್ನ ಆತನು ತಿಳಿದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತಿನ ಅಂಶ ಬಂದು ದೇವರು ತನ್ನನ್ನು ನಂಬುವವರನ್ನು ರಕ್ಷಿಸುತ್ತಾನೆ ಎಂಬುದಾಗಿ. ಯಾರು ಯೇಸುವನ್ನು ನಂಬ್ತಾರೋ ಅವರನ್ನ ಯೇಸು ರಕ್ಷಿಸಲಿಕ್ಕೆ ಶಕ್ತರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಯೋನನ ಪುಸ್ತಕದಲ್ಲಿ ನಾವು ಧ್ಯಾನ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಯೋನ ಯಾವ ದೇಶಕ್ಕೆ ಸುವಾರ್ತೆ ಸಾರಕ್ಕೆ ಹೋಗಿದ್ದು? ನಿನೆವೆ ಪಟ್ಟಣಕ್ಕೆ. ಅಸಿರಿಯಾದ ಒಂದು ರಾಜಧಾನಿ ಪಟ್ಟಣ ಅದು ನಿನೆವೆ ಅಂತ ಹೇಳಿ. ಸೊ ಯೋನನು ಹೋಗಿ ಸುವಾರ್ತೆ ಹೇಳಿದಾಗ ನಿನೆವೆ ಅವರು ಏನ್ ಮಾಡಿದ್ರು? ಪಶ್ಚಾತ್ತಾಪ ಪಟ್ಟರು. ಅವರು ದೇವರ ಕಡೆ ತಿರುಗಿಕೊಂಡ್ರು, ಅವರ ತಪ್ಪುಗಳನ್ನ ದೇವರ ಹತ್ರ ಒಪ್ಪಿಕೊಂಡ್ರು. ಅದಕ್ಕೋಸ್ಕರ ದೇವರು ಅವರನ್ನ ರಕ್ಷಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1,20,000 ಜನರು. ಎಷ್ಟು ಜನ? 1,20,000 ಜನ. ಅವರು ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ದೇವರ ಹತ್ರ ಅವರು ಪಶ್ಚಾತ್ತಾಪ ಪಡುವಾಗ ದೇವರು ಅವ್ರನ್ನ ಕರುಣಿಸಿದ್ರು ಎಂಬುದಾಗಿ ನೋಡ್ತೇವೆ. ಈ ನಹೂಮನು ಕೂಡ ನಿನೆವೆ ಪಟ್ಟಣಕ್ಕೆ ಸುವಾರ್ತೆ ಸಾರೋದಕ್ಕೆ ಹೋಗ್ತಾನೆ. 1ನೇ ವಚನ ಓದುವಾಗ, 1ನೇ ಅಧ್ಯಾಯ 1ನೇ ವಚನ ಓದುವಾಗ ನಾವು ನೋಡಬಹುದು, ನಿನೆವೆಯ ವಿಷಯವಾದ ದೈವೋಕ್ತಿ ಎಂಬುದಾಗಿ. ಅದು ಸ್ವಲ್ಪ ಹಿಂದೆ ಮಾಡಬೇಡಿ, ಹಾಕಿಟ್ಟಿದೆ. ಇಲ್ಲಿ 1ನೇ ವಚನದಲ್ಲಿ ಏನ್ ನೋಡ್ತಾ ಇದ್ದೀವಿ ನಾವು? ನಿನೆವೆಯ ವಿಷಯವಾದ ದೈವೋಕ್ತಿ ಅಂತ ಹೇಳಿ. ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ಯೋನನು ಹೋಗಿ ಸ್ವಾರ್ಥ ಸಾರಿದ್ದು ಯಾವ ಪಟ್ಟಣಕ್ಕೆ? ನಿನೆವೆ ಪಟ್ಟಣಕ್ಕೆ. ಈಗ ನಹೂಮನು ಕೂಡ ನಿನೆವೆ ಪಟ್ಟಣಕ್ಕೆ ಸ್ವಾರ್ಥ ಸಾರಕ್ಕೆ ಹೋಗ್ತಾ ಇದ್ದಾರೆ. ಯೋನನು ಹೋಗಿ ಸ್ವಾರ್ಥ ಸಾರಿದಾಗ ಅವರೆಲ್ಲರೂ ಆ ಕಾಲದಲ್ಲಿ ಇದ್ದಂತಹ ಜನರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಂಡ್ರು. ಆದ್ರೆ ಈ ಕಾಲದಲ್ಲಿರುವಾಗ ನಹೂಮನು ಹೋಗಿ ಸ್ವಾರ್ಥ ಸಾರಿದಾಗ ಏನಾಗ್ತಿದೆ? ಅವರು ಪಶ್ಚಾತ್ತಾಪ ಪಡಲಿಲ್ಲ, ಅವ್ರು ದೇವರ ಕಡೆ ತಿರುಗಲಿಲ್ಲ. ಹಾಗಾಗಿ ನಿನೆವೆ ಸಂಪೂರ್ಣವಾಗಿ ನಾಶವಾಗುತ್ತೆ ಎಂಬುದಾಗಿ ನೋಡ್ತಾರೆ. ನಿನೆವೆ ಸಂಪೂರ್ಣ ನಾಶವಾಗುತ್ತೆ. ಆ ಕಾಲದಲ್ಲಿದ್ದಂಥ ಜನರು, ಆ ಕಾಲದಲ್ಲಿದ್ದಂಥ ರಾಜ, ನಿನೆವೆ ಪಟ್ಟಣದ ರಾಜ, ಅವರು ದೇವರನ್ನ ನಂಬ್ತಾನೆ. ಆ ಜನರು ದೇವರನ್ನ ನಂಬ್ತಾರೆ. ಹಾಗಾಗಿ ದೇವರು ಅವ್ರನ್ನ ಕ್ಷಮಿಸ್ತಾರೆ. ಆದರೆ ಈ ನಹೂಮನ ಕಾಲದಲ್ಲಿ ಇದ್ದಂತಹ ಆ ನಿನೆವೆ ಪಟ್ಟಣದ ಜನರು ಅವರು ದೇವರ ಕಡೆ ತಿರುಗೋದಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ನಾಶವಾಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇವತ್ತು ಈ ಒಂದು ನಹೂಮನ ಒಂದು ಪುಸ್ತಕದಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ದೇವರನ್ನ ಯಾರು ಆಶ್ರಯಿಸ್ಕೊಳ್ತಾರೋ, ಯೇಸುವೇ ನನಗೆ ಬೇಕು ಅಂತ ಯಾರು ಬರ್ತಾರೋ ಅವರನ್ನ ದೇವರು ತಳ್ಳಿ ಬಿಡೋದಿಲ್ಲ. ದೇವರು ಪ್ರತಿಯೊಬ್ಬರಿಗೂ ಕೂಡ 2ನೇ ಅವಕಾಶ ಕೊಟ್ಟೇ ಕೊಡ್ತಾರೆ. ನಿನೆವೆ ಪಟ್ಟಣ ಮೊದಲನೇ ಸಲ ರಕ್ಷಣೆ ಹೊಂದಿತು, ಮತ್ತೆ ಅವರು ಪಾಪ ಮಾಡಿದ್ರು, ಮತ್ತೆ ಅವರು ದೇವರಿಂದ ದೂರವಾದರು, ಮತ್ತೆ ಅವರು ವಿಗ್ರಹಗಳಲ್ಲಿ ಮುಳುಗಿ ಹೋದ್ರು. ಆದ್ರೂ ದೇವರು ಕೈ ಬಿಟ್ಟಿಲ್ಲ. ಅವರು ಅನ್ಯ ಜನರಾಗಿದ್ರು ಕೂಡ ಅವರು ಕೂಡ ದೇವರು ಸೃಷ್ಟಿ ಮಾಡಿದ ಜನರೇ.
ಹಾಗಾಗಿ ದೇವರು ಮತ್ತೆ ನಹೂಮನನ್ನ ಕಳಿಸಿ ಅವರಿಗೆ ಸುವಾರ್ತೆಯನ್ನು ಹೇಳೋದಕ್ಕೆ ಕಳಿಸ್ತಾರೆ. ಹಾಗಾಗಿ ಆ ನಹೂಮನು ದೇವರ ಒಂದು ದೈವೋಕ್ತಿಯನ್ನು ತೆಗೆದುಕೊಂಡು ಸುವಾರ್ತೆ ಸಾರಕ್ಕಾಗಿ ಹೋಗ್ತಾರೆ. ಇವತ್ತಿನ ಈ ಒಂದು ವಾಕ್ಯದಿಂದ ನಾವು ಕಲಿಯೋಣ. ಇವತ್ತಿನ ಅಂಶ ದೇವರು ತನ್ನನ್ನು ನಂಬುವವರನ್ನು ರಕ್ಷಿಸುತ್ತಾನೆ. ನಹೂಮ 1ನೇ ಅಧ್ಯಾಯದಲ್ಲಿ 7ನೇ ವಚನ ನಾವು ನೋಡ್ತಾ ಇದ್ದೇವೆ. ಪರಿಚಯದಲ್ಲಿ ಒಂದು 3 ವಿಷಯಗಳನ್ನು ನಾವು ನೋಡೋಣ. ಮೊದಲನೇದಾಗಿ ನಹೂಮನ ಅರ್ಥ ನೋಡೋಣ. ನಹೂಮ ಅಂದ್ರೆ ಸಂತೈಸುವಿಕೆ ಅಂತ ಅರ್ಥ. ಅಂದ್ರೆ ಸಂತೈಸುವಿಕೆ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಇದನ್ನ ಬರೆದ ವರ್ಷ, ಈ ಒಂದು ನಹೂಮ ಪುಸ್ತಕ ಬರೆದ ವರ್ಷ ನೋಡುವಾಗ ಕ್ರಿಸ್ತಪೂರ್ವ 663ರಿಂದ 612. ಮೂರನೇದಾಗಿ ನಹೂಮ ನಿನೆವೆಗೆ ಪ್ರವಾದಿಸಿದನೆಂಬುದಾಗಿ ನೋಡ್ತೇವೆ. ಸೊ 3 ವಿಷಯಗಳನ್ನು ನಾವು ನೋಡ್ತಾ ಇರುವಂಥದ್ದು. ಮೊದಲನೇದಾಗಿ ನಾವು ನೋಡ್ತಿರುವಂಥದ್ದು ನಹೂಮ ಅಂದ್ರೆ ಅರ್ಥ ಸಂತೈಸುವಿಕೆ. ಯಾರನ್ನ ಸಂತೈಸಬೇಕು ಅಂತ ದೇವರು ತನ್ನ ಸೇವಕನ ಆರಿಸ್ಕೊಂಡಿದ್ದು ಅಂದ್ರೆ ಜನರನ್ನ ಕಷ್ಟದಲ್ಲಿ ದುಃಖದಲ್ಲಿ ಆ ಒಂದು ದೇವರಿಂದ ದೂರವಾಗಿ ಬಳಲ್ತಿರುವಂತವ್ರನ್ನ ಸಂತೈಸಬೇಕು ಅಂತ ಹೇಳ್ಬಿಟ್ಟು ಈ ಸೇವಕರನ್ನ ಆರಿಸ್ಕೊಂಡು ಮತ್ತು ಅವನ ಒಂದು ಸೇವೆಯ ವರ್ಷ ನಾವು ನೋಡ್ತೇವೆ. ಇವನು ನಿನೆವೆ ಪಟ್ಟಣಕ್ಕೆ ಸುವಾರ್ತೆ ಸಾರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಮುಖ್ಯ ಸಂದೇಶದಲ್ಲಿ ಒಂದು 3 ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ದೇವರ ನೀತಿಯನ್ನು, ದೇವರ ನೀತಿ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಅದನ್ನು ನೋಡಬಹುದು. ಏನಂತ ಇದೆ? ನಹೂಮ 1:2 ಯೆಹೋವನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು, ಆತನು ಮುಯಿ ತೀರಿಸುವವನು. ಹೌದು, ಯೆಹೋವನು ಮುಯಿ ತೀರಿಸುವವನು, ಕೋಪಭರಿತನು. ಯೆಹೋವನು ತನ್ನ ವಿರೋಧಿಗಳಿಗೆ ಮುಯಿ ತೀರಿಸುತ್ತಾನೆ, ತನ್ನ ಶತ್ರುಗಳ ಮೇಲೆ ದೀರ್ಘ ರೋಷ ಬಿಡುತ್ತಾನೆ ಎಂಬುದಾಗಿ. ಶತ್ರುಗಳು ಅಂದ್ರೆ ದೇವರನ್ನ ನಂಬದೇ ಇರೋರು, ಒಂದು ವೇಳೆ ದೇವರನ್ನ ದ್ವೇಷಿಸುವವರು, ದೇವರಿಂದ ದೂರವಾಗುವವರು, ಅವನೆಲ್ಲರನ್ನು ಕೂಡ ಶಿಕ್ಷಿಸುವಂತಹ ಒಂದು ದಿನ ಇದೆ. ಅವನೆಲ್ಲರನ್ನು ಕೂಡ ದೇವರು ನ್ಯಾಯ ತೀರ್ಪುಗೊಳಿಸುವಂತಹ ಒಂದು ದಿನ ಇದೆ. ಆದರೆ ಅಲ್ಲಿಯವರೆಗೂ ಕೂಡ ದೇವರು ದೀರ್ಘಶಾಂತನಾಗಿ ಆತನ ನೀತಿಯಿಂದ ಕಾಯ್ತಾ ಇದ್ದಾರೆ. ಸೊ ಈ ವಚನದ ಅಡಿಯಲ್ಲಿ ನಾವು ನೋಡುವಾಗ 3 ವಿಷಯಗಳು. ಯೆಹೋವನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು ಎಂಬುದಾಗಿ. ಎರಡನೇದಾಗಿ ನಾವು ನೋಡೋದಾದ್ರೆ ಆತನು ಮುಯಿ ತೀರಿಸುವ ದೇವರು ಎಂಬುದಾಗಿ.
ಮೂರನೇದಾಗಿ ನಾವು ನೋಡೋದಾದ್ರೆ ಆತನ ಪಾಪಗಳನ್ನು ಖಂಡಿಸುವ ದೇವರು ಎಂಬುದಾಗಿ. ಸೊ ಈ ಮೂರು ವಿಷಯಗಳ ಕಡೆ ನಾವು ಗಮನ ಕೊಡಬೇಕು. ಮೊದಲನೇದಾಗಿ ಆತನು ಸ್ವಗೌರವವನ್ನು ಕಾಪಾಡಿಕೊಳ್ತಾನೆ, ಎರಡನೇದಾಗಿ ಮೊಯ್ದು ತೀರಿಸ್ತಾನೆ, ಮೂರನೇದಾಗಿ ಪಾಪಗಳನ್ನ ಖಂಡಿಸುತ್ತಾನೆ ಎಂಬುದಾಗಿ. ಯಾವಾಗೆಲ್ಲ ದೇವರ ಜನರು ದೇವರಿಂದ ದೂರವಾದರೋ, ಯಾವಾಗೆಲ್ಲ ಜನರು ಪಾಪಗಳಲ್ಲಿ ಬಿದ್ದರೋ, ದೇವರು ಯಾವಾಗ ತೋರಿಸ್ಕೊಳ್ಳೇಬೇಕಾಗಬೇಕು. ಸ್ವಗೌರವ ಅಂದ್ರೆ ಏನು? ಸ್ವಗೌರವನ ಕಾಪಾಡಿಕೊಳ್ಳುವಂತ ದೇವರು ಅಂದ್ರೆ ಏನು? ಆತನ ಸ್ಥಾನವನ್ನ ಇನ್ನೊಬ್ಬರಿಗೆ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಯಾವಾಗೆಲ್ಲ ಈ ಜನರು ನಿನೆವೆ ಪಟ್ಟಣದವರು ದೇವರಿಂದ ದೂರವಾಗ್ತಾ ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಜೀವಿಸಿದ್ರು, ದೇವರ ಬದಲಿಗೆ ಅವರು ಬೇರೆ ವಿಗ್ರಹವನ್ನ ಇಟ್ಟು ಬೇರೆ ದೇವರನ್ನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೋ ಅದನ್ನ ದೇವರು ಸಹಿಸಲ್ಲ. ಈಗ ನನ್ನ ಮಕ್ಕಳಿಗೆ ನಾನು ತಂದೆ ಆಗಿದ್ದೀನಿ ಅಂದ್ರೆ, ಈಗ ನನ್ನ ಮಕ್ಕಳು ಇನ್ನೊಬ್ರು ಹೋಗ್ಬಿಟ್ಟು ಅಪ್ಪ ಅಂತ ಕರೆದ್ರೆ ಹೇಗಿರುತ್ತೆ? ಅದನ್ನ ಹೇಗೆ ನಾವು ಸಹಿಸಕ್ಕಾಗುತ್ತೆ? ತಾಯಿನ ತಾಯಿ ಅನ್ನದೇ ಇನ್ನೊಬ್ಬನ ಹೋಗಿ ತಾಯಿ ಅಂದ್ರೆ ಹೇಗೆ ಅದು ಸಹಿಸಕ್ಕಾಗುತ್ತೆ? ಸೊ ಹಾಗೇನೆ ಈಗ ಮನುಷ್ಯರಾದ ನಾವೇ ನಮಗೆ ಸಲ್ಲಬೇಕಾಗಿರೋ ಗೌರವವನ್ನ ಅದು ನಮಗೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ನಾವೇ ಸಹಿಸಲ್ಲ. ಅಂತದ್ರಿಂದ ದೇವರು ಹೇಗೆ? ದೇವರು ಸಹಿಸದೇ ಇರುವಂತ ಒಂದು ವಿಷಯ ಅಂತ ಹೇಳಿದ್ರೆ ಆತನ ಸ್ಥಾನವನ್ನು ನಾವು ಇನ್ನೊಬ್ಬರಿಗೆ ಬಿಟ್ಕೊಡುವಾಗ ಅದು ದೇವರು ಸಹಿಸಲ್ಲ. ಅದೇ ದೇವರ ನೀತಿ. ಅದಕ್ಕೋಸ್ಕರನೇ ದೇವರು ಮುಯಿ ತೀರಿಸೋದು. ದೇವರು ಮುಯಿ ತೀರಿಸೋದಂದ್ರೆ ಏನು? ದೇವರ ಸ್ಥಾನದಲ್ಲಿ ಇನ್ನೊಂದು ದೇವರನ್ನ ಇಟ್ಕೊಂಡು ಯೇಸುವಿನ ಸ್ಥಾನದಲ್ಲಿ ಇನ್ನೊಬ್ಬರನ್ನ ನಾವು ಪೂಜೆ ಮಾಡುವಾಗ ಅವ್ರನ್ನ ಮುಯಿ ತೀರಿಸದೆ ಬಿಡಲ್ಲ ದೇವರು. ಅವರ ಪಾಪಗಳನ್ನ ಖಂಡಿಸ್ತಾನೆ. ಅತಿ ದೊಡ್ಡ ಪಾಪ ಯಾವುದು? ದೇವರನ್ನೇ ಬಿಟ್ಟು ಹೋಗುವಂಥದ್ದು. ದೊಡ್ಡ ಪಾಪ ಯಾವುದು? ದೇವರನ್ನೇ ಬಿಟ್ಟು ದೂರ ಆಗೋದು. ಸತ್ಯ ದೇವರಿಂದ ದೂರವಾಗೋದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಯೇಸುವನ್ನ ನಂಬದೇ ಇರೋದಕ್ಕಿಂತ ದೊಡ್ಡ ಪಾಪ ಈ ಲೋಕದಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ಯೇಸುವನ್ನ ನಂಬಿದಾಗ ನಮ್ಮೆಲ್ಲ ಪಾಪಗಳು ಕ್ಷಮಾಪಣೆ ಆಗುತ್ತೆ. ಆದ್ರೆ ಯೇಸುವನ್ನೇ ನಂಬದೇ ಇದ್ರೆ ನಾವು ಶಾಶ್ವತವಾಗಿ ಪಾಪಿಗಳಾಗಿ ಜೀವಿಸಿ ಸತ್ತು ನರಕಕ್ಕೆ ಹೋಗ್ಬೇಕಾಗುತ್ತೆ. ಸೊ ದೇವರ ಒಂದು ನೀತಿಯಲ್ಲಿ ನಾವು ಆಶ್ರಯ ಪಡಿಬೇಕು. ಹಾಗೆ ನಾವು ಕೂಡ ನೀತಿವಂತರಾಗಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೇದಾಗಿ ನಾವು ನೋಡುವಾಗ ನಿನೆವೆಯ ಪಾಪಗಳ ಎಂಬುದಾಗಿ. ಮೊದಲನೇ ಅಧ್ಯಾಯ 4ನೇ ವಚನ ಓದೋಣ. ನಿನೆವೆ ಪಾಪಗಳು 1:4 ಮತ್ತು 3:3. ಆತನು ಸಮುದ್ರವನ್ನು ಬೆದರಿಸಿ ಒಣಗಿಸುತ್ತಾನೆ, ಸಕಲ ದಿನಗಳನ್ನು ಬಯಸುತ್ತಾನೆ. ಮಾಸ್ಟನು ಹಾರ್ಮೋನು ರಾಜಂತ್ರವೇ ಲಘೋನನ ಚಿಗುರು ಬಾಡುತ್ತದೆ. ಆತನ ಮುಂದೆ ಬೆಟ್ಟಗಳು ಅದರುತ್ತವೆ, ಗುಡ್ಡಗಳು ಕರಗುತ್ತವೆ. ಆತನ ದರ್ಶನಕ್ಕೆ ಭೂಮಿಯು ಕಂಪಿಸುತ್ತದೆ. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು, ಆತನು ಸಮುದ್ರವನ್ನು ಗದರಿಸಿ ಒಣಗಿಸುತ್ತಾನೆ, ಸಕಲ ನದಿಗಳನ್ನು ಬತ್ತಿಸುತ್ತಾನೆ, ಬಾಷಾನು ಕಾರ್ಮೆಲು ಕಂದುತ್ತವೆ, ಲೆಬನೋನಿನ ಚಿಗುರು ಬಾಡುತ್ತವೆ ಅಂತ ಹೇಳ್ತಾ 3:3 ಕೂಡ ನಾವು ನೋಡುವಾಗ ನಾವು ನೋಡ್ತೇವೆ, ರಾಹುತರ ರಭಸ, ಥಳಥಳಿಸುವ ಕತ್ತಿ, ಮಿಂಚುವ ಈಟಿ, ಅಸಂಖ್ಯ ಹತರು, ಶವಗಳ ಮಹಾರಾಶಿ, ಸತ್ತವರು ಲೆಕ್ಕವೇ ಇಲ್ಲ, ನುಗ್ಗುವವರು ಅವರ ಹೆಣಗಳನ್ನು ಇಡುತ್ತಾರೆ ಅಂತ ಹೇಳಿ. ಅಂದ್ರೆ ಇವೆಲ್ಲವೂ ಕೂಡ ನಿನೆವೆಯ ಪಾಪಗಳು ಎಂಬುದಾಗಿ ಇಲ್ಲಿ ನಾವು ನೋಡಬಹುದು. 3 ವಿಷಯಗಳು ಇವರ ವಿಷಯದಲ್ಲಿ ನಾವು ನೋಡುವಾಗ ಅತ್ಯಂತ ಪ್ರಾಮುಖ್ಯವಾಗಿ ನಿನೆವೆಯವರು ಮಾಡ್ತಾ ಇದ್ದಂತಹ ಪಾಪಗಳೇನಂದ್ರೆ ಇತರರನ್ನ ಹಿಂಸೆ ಪಡಿಸ್ತಾ ಇದ್ರು. ಇತರರನ್ನ ಹಿಂಸಿಸುತ್ತಿದ್ರು. ಎರಡನೇದಾಗಿ ಏನಂದ್ರೆ ಅವರು ದುಷ್ಟರಾಗಿದ್ದಾರೆ ಎಂಬುದಾಗಿ.
ವಿಗ್ರಹಾರಾಧನೆ ಮಾಡಿದ್ರು ಎಂಬುದಾಗಿ ನೋಡಿ. ಒಂದು ಇತರನ ಹಿಂಸಿಸೋದು, ಎರಡು ದುಷ್ಟರಾಗಿರೋದು, ಮೂರನೇದು ವಿಗ್ರಹಾರಾಧನೆ ಮಾಡುವುದು. ಪದೇ ಪದೇ ಹಳೆ ಒಡಂಬಡಿಕೆಯಲ್ಲಿ ಯಾವುದೇ ಪುಸ್ತಕ ನಾವು ಓದಿದ್ರು ಕೂಡ ಜನರು ಮಾಡಿದಂತಹ ದೊಡ್ಡ ಪಾಪ ಏನಂದ್ರೆ ವಿಗ್ರಹಾರಾಧನೆ ಮಾಡಿದ್ರು. ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಜನರೆಲ್ಲರೂ ಕೂಡ. ಈಗಲೂ ಕೂಡ ಜನರು ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವಿಗ್ರಹಾರಾಧನೆ ಮಾಡೋ ತಪ್ಪು ಅಂತ ಹೇಳಿದ್ರೆ ಜನರು ಕೋಪ ಬರುತ್ತೆ. ಯಾಕಂದ್ರೆ ಸೈತಾನ ಅಷ್ಟು ಮಟ್ಟಿಗೆ ಅವರ ಮನಸ್ಸುಗಳನ್ನ ಮಂಕು ಮಾಡಿಬಿಟ್ಟಿದ್ದಾರೆ. ಜೀವ ಇರೋ ದೇವರನ್ನ ಆರಾಧನೆ ಮಾಡೋದು ಬಿಟ್ಟು ಜೀವ ಇಲ್ಲಿರೋದನ್ನೆಲ್ಲ ನಾವು ನಂಬ್ತಾ ಇದ್ದೇವೆ, ನಾವು ಅದನ್ನ ಪೂಜೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ದೇವರಿಗೆ ಅದು ಇಷ್ಟ ಇಲ್ಲ. ಸೊ ಈ ವಿಗ್ರಹಾರಾಧನೆ ಅನ್ನೋದು ದೇವರಿಗೆ ಆಗದೇ ಇರುವಂತಹ ಕಾರ್ಯ. ಆಗಲಿಲ್ಲ ನಾನು ಹೇಳ್ತಾ ಇದ್ದೀನಿ. ನಿನೆವೆಯವರು ಮಾಡಿದಂತಹ ಒಂದು ದೊಡ್ಡ ಪಾಪಗಳಲ್ಲಿ ಒಂದಾದದ್ದು ನಿನೆವೆ. ಅವರು ನೆಬೋ ಅಂತ ಹೇಳಿ ಒಂದು ದೇವರು ದೊಡ್ಡದಾಗಿ ಒಂದು ವಿಗ್ರಹವನ್ನು ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಆ ಒಂದು ಅಸಿರಿಯಕ್ಕೆ ಇದು ರಾಜಧಾನಿ ನಿನೆವೆ ತುಂಬಾ ಅಭಿವೃದ್ಧಿಯಾಗಿರುವಂತಹ ಪಟ್ಟಣವಾಗಿತ್ತು. ಯಾಕೆಂದ್ರೆ ಅವರು ಬೇರೆಯವನ್ನೆಲ್ಲ ಹಿಂಸೆ ಮಾಡಿ ಅವರಿಂದ ಕದ್ಕೊಳ್ತಿದ್ರು, ಅವರಿಂದ ಕಸ್ಕೊಳ್ತಿದ್ರು. ಯುದ್ಧಕ್ಕೆ ಹೋಗುವಾಗ ಈ ನಿನೆವೆ ಪಟ್ಟಣದವರು ಅಸಿರಿಯದವರು ಯಾರ ಮೇಲೆ ಯುದ್ಧಕ್ಕೆ ಹೋದ್ರೆ ಅವ್ರು ಸೋತು ಹೋಗ್ತಾ ಇದ್ರು. ಅಸಿರಿಯದವರು ಹೋಗೋ ಕಡೆ ಎಲ್ಲ ಅಸಿರಿಯದವರಿಗೆ ಗೆಲುವು ಸಿಗ್ತಾ ಇತ್ತು, ಗೆಲ್ತಾ ಇದ್ರು. ಮತ್ತೆ ಆ ದೇಶದವರು ಆ ಪಟ್ಟಣದಲ್ಲಿ ಇದ್ದಂಥದ್ದೆಲ್ಲವನ್ನ ಸುಲಿಗೆ ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ನಿನೆವೆ ಎಷ್ಟು ಹೆಚ್ಚಿಸ್ಕೊಂತು ಅಂತ ಹೇಳಿದ್ರೆ ತನಗಿಷ್ಟವಾದದನ್ನ ಮಾಡ್ತಾ ದೇವರ ದೃಷ್ಟಿಯಲ್ಲಿ ದುಷ್ಟತನವನ್ನ ಹೆಚ್ಚಿಸ್ಕೊಳ್ತು. ನನಗೇನು ಯಾರ ಅವಶ್ಯಕತೆ ಇಲ್ಲ, ನನಗಿಷ್ಟ ಬಂದದನ್ನ ನಾನು ಮಾಡ್ತೇನೆ ಅನ್ನುವ ಮಟ್ಟಕ್ಕೆ ನಿನೆವೆ ಜನರು ಅವರ ಹೃದಯಗಳು ಕಠಿಣವಾಯಿತು. ಮೊದಲಿದ್ದಲ್ಲ ಯೋನನ ಕಾಲದಲ್ಲಿ ಆ ಜನರು ತಗ್ಗಿಸಿಕೊಂಡು ದೇವರ ಕಡೆ ತಿರುಗಿದ್ರೆ, ಈ ಕಾಲದಲ್ಲಿ ಈಗಾಗಲೇ ಇನ್ನೂ ಅವರು ಹೆಚ್ಚಳ ಪಡರು. ಅವ್ರು ಯಾವಾಗ ದೇವರ ಆಶೀರ್ವಾದ ಮಾಡಿದ್ರು, ಯಾವಾಗ ಒಬ್ಬ ದೇವರು ಇನ್ನೊಂದು ಅವಕಾಶ ಕೊಟ್ಟರು, ಇವರಲ್ಲಿ ಇನ್ನೂ ಜಾಸ್ತಿ ದುರಹಂಕಾರ ಬಂತು. ಇಲ್ಲಾಂದ್ರೆ ಅವತ್ತೇ ಯೋನನ ಕಾಲದಲ್ಲೇ ನಾಶವಾಗಿರ್ತಾ ಇದ್ರು ಇವರು. ಅವಾಗೆಲ್ಲ ಪಶ್ಚಾತ್ತಾಪ ಪಡುವಂತ ದೇವರು ಎರಡನೇ ಅವಕಾಶ ಕೊಟ್ರೆ, ಈ ಸಲ ಅವರು ತಗ್ಗಿಸ್ಕೊಳ್ಳಿಲ್ಲ. ದೇವರ ಸೇವಕರು ಹೋಗಿ ಅವರ ಪಾಪಗಳನ್ನು ಎತ್ತಿ ಹಿಡಿದು ಅವ್ರಿಗೆ ಹೇಳ್ತಾ ಇದ್ದಾರೆ ದೇವರ ಕಡೆ ತಿರುಗಿ ಅಂತ ಹೇಳಿ. ಆದರೆ ಅವರು ತಿರುಗಕ್ಕೆ ಸಿದ್ಧರಾಗಿರಲಿಲ್ಲ. ಮೂರನೇದಾಗಿ ನಾವು ನೋಡೋಣ ನಿನೆವೆಯ ನಾಶ ಎಂಬುದು. ಇಲ್ಲಿ ಕೂಡ ನಾವು ಮೂರು ವಿಷಯಗಳನ್ನು ನೋಡಬಹುದು ನಿನೆವೆ ಬಗ್ಗೆ. ಮೊದಲನೇದಾಗಿ ದೇವರು ನಿನೆವೆಗೆ ತನ್ನ ಪಾಪಗಳಿಂದ ಹಿಂತಿರುಗಲು ಎರಡನೇ ಅವಕಾಶ ಕೊಟ್ಟರು ಎಂಬುದಾಗಿ. ಎರಡನೇದಾಗಿ ನಿನೆವೆ ದೇವರಿಗೆ ವಿಧೇಯವಾಗಲಿಲ್ಲ ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಮೂರನೇದಾಗಿ ನಿನೆವೆ ನಾಶವಾಯಿತು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಕೇಳಿಸ್ಕೊತಿದ್ದೀರಾ? ನಾವು ನೀವೇನು ಯೇಸುವನ್ನು ನಂಬಿದ್ದೀವಿ, ನಿಜವಾಗ್ಲೂ ಅದೇನೋ ನಾವು ಜಾತಿ ಬಿಟ್ಟು ಧರ್ಮ ಬಿಟ್ಟು ನಾವೇನು ತಪ್ಪು ಮಾರ್ಗದಲ್ಲಿ ಹೋಗ್ತಿದೀವ ಅಂತ ಏನು ಯೋಚನೆ ಮಾಡಬೇಡಿ. ಊರವರೆಲ್ಲ ಒಂದು ಮಾರ್ಗದಲ್ಲಿ ಹೋದ್ರೆ, ನಮ್ಮ ಜನ ಎಲ್ಲರೂ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅವರೆಲ್ಲರೂ ಒಗ್ಗಟ್ಟಾಗಿ ಒಂದು ರೂಟಲ್ಲಿ ಹೋಗ್ತಾ ಇದ್ದಾರೆ, ನಾವೇ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವ. ಇಷ್ಟೆಲ್ಲ ಜನರನ್ನ ಎದುರಾಕೊಂಡು, ಸ್ವಂತದವನ್ನೆಲ್ಲ ಎದುರಾಕೊಂಡು, ಎಲ್ಲರಿಂದ ದೂರವಾಗಿ ಎಲ್ಲರ ಸಂಬಂಧಗಳನ್ನ ಮುರಿಕೊಂಡು ನಾವು ಯೇಸು ಸ್ವಾಮಿ ಜೊತೆ ಇದೀವಲ್ಲ, ನಾವು ಹೋಗ್ತಾ ಇರೋ ದಾರಿ ಸರಿನಾ ಅಂತ ಯಾವತ್ತೂ ಸಂಕೋಚ ಪಡಬೇಡಿ. ಸೈತಾನನು ಆ ಥರ
ಬಂದಾಗ ತುಂಬಾ ಜನ ಯೇಸುವನ್ನ ಸಭೆನ ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ನಾನು ಹೇಳ್ತಿರೋ ವಾಕ್ಯಗಳು ಪ್ರತಿ ವಾರ ಹೇಳ್ತಾ ಇರ್ತೇನೆ. ನೀವೇನೋ ಅದು ಏನೋ ಕಥೆ ತರ ಕೇಳಿಸ್ಕೊಂಡು ಹೋಗೋದಲ್ಲ, ಇದು ಜೀವವುಳ್ಳ ವಾಕ್ಯಗಳು. ಸೈತಾನನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಯಾರನ್ನ ಮುಂದೆ ಹುಡುಕ್ತಾ ತಿರುಗ್ತಾ ಇದ್ದಾನೆ ಅಂತ ಹೇಳಿ ವಾಕ್ಯ ಹೇಳುವ ಹಾಗೆ ಹೇಗೆ ಹುಡುಕ್ತಾ ಇರ್ತಾನೆ? ಒಂದು ಬಲಹೀನ ಸಮಯಕ್ಕಾಗಿ ನೋಡ್ತಾ ಇರ್ತಾನೆ. ನಮಗೆ ಯಾವಾಗ ಕಷ್ಟ ಬರುತ್ತೆ, ನಮ್ಗೆ ಯಾವಾಗ ಸಮಸ್ಯೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೈತಾನ ಕಾಯ್ತಾ ಕೊಡ್ತಿರ್ತಾನೆ. ನಮಗೆ ಸಮಸ್ಯೆ ಬಂದಾಗ ತಕ್ಷಣ ಜನರ ಮೂಲಕ, ಸಂಬಂಧಿಕರ ಮೂಲಕ, ಮನೆಯವರ ಮೂಲಕ ಒಂದೇ ಸಲ ನಮ್ಮ ಮೇಲೆ ದಾಳಿ ಮಾಡ್ತಾನೆ. ಬೇರೆ ಏನಿಲ್ಲ ಸಮಸ್ಯೆ, ನಾವು ಯೇಸುವನ್ನ ನಂಬಬಾರ್ದು. ಬೇರೆ ಏನ್ ಸಮಸ್ಯೆ ಇಲ್ಲ, ನಾವು ಚರ್ಚ್ಗೆ ಹೋಗ್ಬಾರ್ದು. ಅರೆ ನಾವು ಚರ್ಚ್ಗೆ ಹೋಗೋದ್ರಿಂದ ಸಮಸ್ಯೆ ಇಲ್ಲ ಅವ್ರಿಗೆ. ನಾವು ಯೇಸು ಸ್ವಾಮಿನ ನಂಬೋದ್ರಿಂದ ಬೇರೆಯವ್ರಿಗೆ ಏನ್ ಸಮಸ್ಯೆ? ಜನರಿಗೆ ಯಾರಿಗೂ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದೇ ಸೈತಾನನಿಗೆ. ಹಾಗಾಗಿ ಆ ಸೈತಾನ ನಮ್ಮನ್ನ ಬಿಡೋದಿಲ್ಲ. ನೇರವಾಗಿ ಸೈತಾನ ಬಂದು ತಡೆಯಕ್ಕಾಗಲ್ಲ. ಹಾಗಾಗಿ ಜನರಿಂದ ಇನ್ನೊಬ್ಬರಿಂದ ತಡಿಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನಾವು ಹೋಗ್ತಿರೋ ದಾರಿ ಸರಿಯಾದ ದಾರಿ. ಹಲ್ಲೆಲೂಯಾ. ಈ ದಾರಿಯಿಂದ ನಾವು ದೂರ ಆಗೋದು ಬೇಡ. ನಿನ್ನೆ ಅವರು ಎಡವಿ ಬಿದ್ದ ಹಾಗೆ, ನಿನ್ನೆ ಅವರು ದೇವರ ಮಾರ್ಗವನ್ನು ಬಿಟ್ಟು ಮತ್ತೆ ಅವರವರ ಒಂದು ವಿಗ್ರಹಗಳಲ್ಲಿ ಮತ್ತೆ ಅವರ ಪಾಪಗಳಲ್ಲಿ ಬಿದ್ದ ಹಾಗೆ ನಾವು ನಮ್ಮ ದೇವರಿಂದ ದೂರ ಆಗೋದು ಬೇಡ. ಹಲ್ಲೆಲೂಯಾ. ಅಂಶ ಹೇಳುವ ಹಾಗೆ ದೇವರು ತನ್ನನ್ನು ನಂಬುವವರನ್ನು ರಕ್ಷಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ನೀನು ನಾನು ಯೇಸು ಸ್ವಾಮಿನ ನಂಬ್ತಾ ಇದೀವಿ ಅಂದ್ರೆ ಆತನ ಯಾವಾಗಲೂ ನಮ್ಮ ಜೊತೆ ಇದ್ದಾರೆ, ನಮ್ಮನ್ನು ರಕ್ಷಿಸುತ್ತಾರೆ. ಕೊನೆಯ ತನಕ ದೇವರಲ್ಲಿ ನಂಬಿಕೆ ಇರುವವರು ರಕ್ಷಣೆ ಹೊಂದುತ್ತಾನೆ ಅಂತ ವಾಕ್ಯ ಹೇಳುತ್ತೆ. ಅದೇನೋ 4 ದಿನ ನಂಬೋದು ಬಿಡೋದು ಅಲ್ಲ, ನಂಬುವಂಥದ್ದು ಕೊನೆಯ ತನಕ ನಂಬಬೇಕು. ಹಲ್ಲೆಲೂಯಾ. ದೇವರಲ್ಲಿ ನಾವು ನಂಬಿಕೆ ಇಡ್ತೀವಿ ಅಂದ್ರೆ ಈ ಜೀವ ಇರೋವರೆಗೂ, ಹಾಡೆಲ್ಲ ಹಾಡ್ತೀವಲ್ಲ, ಈ ಜೀವವರೆಗೂ ನಿನ್ನನ್ನೇ ನಾನು ನಂಬ್ತೇನೆ, ಈ ಜೀವ ಇರೋವರೆಗೂ ನಿನ್ನನ್ನೇ ಆರಾಧಿಸ್ತೇನೆ, ಈ ಜೀವ ಇರೋವರೆಗೂ ನಿನ್ನ ಹಿಂದೆ ನಾನು ಬರ್ತೇನೆ ಅಂತ ಹೇಳಿ. ಅದು ಹಾಡಿಗೆ ಮಾತ್ರ ಸೀಮಿತವಾಗಿರಬಾರ್ದು, ಅದು ನಮ್ಮ ಜೀವಿತದ ಒಂದು ತೀರ್ಮಾನವಾಗಬೇಕು. ಹಲ್ಲೆಲೂಯಾ. ಅದು ನಮ್ಮ ಜೀವಿತದ ತೀರ್ಮಾನವಾಗಿ ಯಾರು ನಮ್ಮ ಜೊತೆ ಬಂದರು, ಯಾರು ನಮ್ಮ ಜೊತೆ ಬಂದಿಲ್ಲ ಆದರೂ ನಾವು ಯೇಸುವನ್ನ ನೋಡ್ತಾ ಮುಂದೆ ಸಾಗಬೇಕು. ಅಯ್ಯ ಇವ್ರು ನನ್ನ ಜೊತೆ ಬಂದಿಲ್ಲ, ಇವ್ರು ನನಗಿಂತ ಮುಂಚೆ ದೇವರನ್ನ ನಂಬಿದವರು, ಅರೆ ಇವ್ರು ಸೇವಕರು, ಇವರು ಅಷ್ಟು ಬಲವಾಗಿ ದೇವರಲ್ಲಿದ್ದವರು, ಇವತ್ತು ಇವರೇ ಬಲಹೀನವಾಗಿದ್ದಾರೆ, ಇವತ್ತು ಇವರೇ ದೇವರನ್ನ ಬಿಟ್ಟು ಹೋಗಿದ್ದಾರೆ, ಇನ್ನು ನಾನೆಷ್ಟು ಅಂತ ಹೇಳ್ಬಿಟ್ಟು ಈ ಲೋಕದಲ್ಲಿ ಜನರನ್ನ ನಾವು ನೋಡಬಾರ್ದು. ಬೈಬಲಲ್ಲಿ ಹೇಳುತ್ತೆ, ಹಿಂದಿನವರು ಮುಂದಿನವರು ಆಗ್ತಾರೆ, ಮುಂದಿನವರು ಹಿಂದೆ ಆಗ್ತಾರೆ, ಮೊದಲು ನಮ್ಮದವರು ಹಿಂದೆ ಹೋಗ್ಬಿಡ್ತಾರೆ, ಹಿಂದೆ ನಮ್ಮದವರು ಮೊದಲು ಬರ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಮನುಷ್ಯರನ್ನ ನೋಡಿದ್ರೆ ನಾವು ಬಿದ್ದೋಗ್ತೀವಿ, ಮನುಷ್ಯನ ನೋಡಿದ್ರೆ ನಾವು ಬಿದ್ದೋಗ್ತೀವಿ. ಪೇತ್ರನು ಯಾವ ರೀತಿಯಲ್ಲಿ ಸಮುದ್ರದಲ್ಲಿ, ಗಲಿಯ ಸಮುದ್ರದಲ್ಲಿ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರ್ತಿರ್ತಾರೆ. ಪೇತ್ರ ಹೇಳ್ತಾನೆ, ನೀವೇ ನಿಜವಾದ ದೇವರಾಗಿದೆ, ನೀವೇ ಯೇಸು ಆಗಿದ್ರೆ ನನ್ನನ್ನು ಕೂಡ ಸಮುದ್ರದ ಮೇಲೆ ನಡೆಯೋ ತರ ಮಾಡಿ ಅಂತ. ಆಯ್ತು ನಡ್ಕೊಂಡು ಬಾ ಅಂತ ಹೇಳಿದ್ರೆ ಅವನು ಯೇಸುವನ್ನ ನೋಡ್ಕೊಂಡು ಬಂದ. ಪೇತ್ರ ಸಮುದ್ರದ ಮೇಲೆ ನಡೆದ, ಅವನು ಅದೇ ಸಮುದ್ರದಲ್ಲಿ ಮೀನು ಹಿಡಿತಾ ಇದ್ದ. ಅವನು ಗೊತ್ತು ಆ ಸಮುದ್ರದ ಮೇಲೆ ನಡೆಯಕ್ಕಾಗಲ್ಲ ಅಂತ, ಯಾಕಂದ್ರೆ ಅವನ ಅನುಭವ ಇದೆ. ಚಿಕ್ಕ ವಯಸ್ಸಿನಲ್ಲೂ ಕೂಡ ಅವನು ಅದೇ ಸಮುದ್ರದಲ್ಲಿ ಮೀನು ಹಿಡ್ಕೊಂಡು ಮಾಡ್ತಾ ಇದ್ದವನು. ಆದ್ರೆ ಯೇಸು ಹೇಳಿದ ಮೇಲೆ ಅವನು ನಡೆಯೋದು ಶುರು ಮಾಡಿದ, ಯೇಸುವನ್ನ ನೋಡ್ತಾ ನಡೆದ. ಅವನು ಯಾವಾಗ ಅಕ್ಕಪಕ್ಕದಲ್ಲಿರುವಂತಹ ಅಂಧಕಾರವನ್ನ, ಅಕ್ಕಪಕ್ಕದಲ್ಲಿರುವಂತಹ ಆ ಗಾಳಿಯನ್ನ, ಆ ಅಲೆಗಳ ಶಬ್ದವನ್ನ ಕೇಳ್ತಾನೋ ಅವನು ದೇವರ ಕಡೆ ದೃಷ್ಟಿಸೋದನ್ನ ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾನೋ, ಆಗ ಅವನು ನೀರಲ್ಲಿ ಮುಳುಗುತ್ತಾನೆ ಎಂಬುದಾಗಿ ವಾಕ್ಯದನ್ನ ನೋಡ್ತಾನೆ. ಜನರನ್ನ ನೋಡುವಾಗ, ಪರಿಸ್ಥಿತಿಗಳನ್ನು ನೋಡುವಾಗ ನಾವು ನಂಬಿಕೆಯಲ್ಲಿ ಬಿದ್ದೋಗುವ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ನಮ್ಮ ನಂಬಿಕೆ ಮನುಷ್ಯರ ಮೇಲೆ ಇರಬಾರ್ದು, ನಮ್ಮ ನಂಬಿಕೆ ಯಾವಾಗಲೂ ಕ್ರಿಸ್ತನ ಮೇಲೆ ಇರಬೇಕು. ಆಮೇಲೆ ಕ್ರಿಸ್ತನನ್ನೇ ನಾವು ನೋಡ್ತಾ ಮುಂದಕ್ಕೆ ಹೋಗ್ಬೇಕು. ಮುಕ್ತಾಯದಲ್ಲಿ ನಾವು ನೋಡೋಣ. ಮುಕ್ತಾಯದಲ್ಲಿ ಮತ್ತಾಯ 24:14 ನಾವು ನೋಡುವಾಗ ಏನಂತ ಬರೆಯಲ್ಪಟ್ಟಿದೆ? ಅಂತ್ಯ ಯಾವಾಗ ಬರುತ್ತೆ ಅಂತ ಯೇಸು ಸ್ವಾಮಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ.
ತುಂಬಾ ಜನ ಈಗೋ ಯೇಸು ಇಲ್ಲಿ ಬರ್ತಿದ್ದಾರೆ, ಈಗೋ ಯೇಸು ಬೇಗ ಬರ್ತಿದ್ದಾರೆ ಅಂತ ಹೇಳಿದೆಲ್ಲ ಪ್ರಸಂಗ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಮತ್ತಾಯ 24:14 ನಾವು ಓದುವಾಗ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಅಂತ. ಯಾವಾಗ ಅಂತ್ಯ ಬರೋದು? ಬೈಬಲಲ್ಲಿ ಅಂತ್ಯ ಯಾವಾಗ ಬರುತ್ತೋ ಅಂತ ಹೇಳಲ್ಪಟ್ಟಿದೆ. ಈಗೋ ಯೇಸು ಬರ್ತಿದ್ದಾರೆ, ಈಗೋ ಯೇಸು ಬರ್ತಿದ್ದಾರೆ ಅಂತ ಅದ್ರ ಬಗ್ಗೆ ನಾವು ಸಾರುವಂಥದ್ದೆಲ್ಲ, ನಾವು ಸಾರಬೇಕಾಗಿರುವಂಥದ್ದು ಸುವಾರ್ತೆಯನ್ನು. ಯೇಸುವನ್ನು ನಂಬುವವರು ರಕ್ಷಣೆ ಹೊಂದುತ್ತಾರೆ ಅನ್ನೋ ಸುವಾರ್ತೆಯನ್ನು ಸಾರಬೇಕು. ಹಲ್ಲೆಲೂಯಾ. ಯೇಸು ನಂಬುವವರು ಪಾಪ, ಶಾಪ, ಸೈತಾನ, ನರಕದಿಂದ ರಕ್ಷಿಸಲ್ಪಡ್ತಾನೆ ಎಂಬ ಸುವಾರ್ತೆಯನ್ನು ನಾವು ಸಾರಬೇಕು. ನಾವು ರಕ್ಷಿಸಲ್ಪಟ್ಟಿದ್ರೆ ಯೇಸು ಇವತ್ತು ಬಂದರೂ ನಾವು ಪರಲೋಕಕ್ಕೆ ಹೋಗ್ತೀವಿ, ಇಲ್ಲ ಇನ್ನೂ 50 ವರ್ಷ ನಂತರ ಬಂದರೂ ಕೂಡ ಪರಲೋಕಕ್ಕೆ ಹೋಗ್ತೀವಿ. ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದನ್ನು ಬೇಕಾಗಿಲ್ಲ. ಯೇಸು ಬರುವಾಗ ಬರ್ತಾರೆ, ಆದರೆ ತನ್ನ ಬರುವಿಕೆ ಯಾವಾಗ ಅಂತ ಹೇಳ್ಬಿಟ್ಟು ಬೈಬಲಲ್ಲಿ ಹೇಳುತ್ತೆ. ಯಾವಾಗ ಎಲ್ಲ ಜನರಿಗೆ, ಸರ್ವ ಲೋಕಕ್ಕೆ ಸುವಾರ್ತೆ ಸಾರಲ್ಪಡುತ್ತೋ ಆಗ ಅಂತ್ಯ ಬರುತ್ತೆ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಗ್ರಾಮದವರಿಗೆ, ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಸ್ನೇಹಿತರಿಗೆ ನಾವು ಸುವಾರ್ತೆ ಸಾರಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಸುವಾರ್ತೆ ಸಾರುವಾಗ ಅಂತ್ಯ ಖಂಡಿತ ಬರುತ್ತೆ. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು, ಇದ್ರ ಕೆಳಗಡೆ ಒಂದು 3 ವಿಷಯಗಳನ್ನು ನೋಡುವಾಗ, ನಾವು ಲೋಕಕ್ಕೆಲ್ಲ ಸುವಾರ್ತೆ ಸಾರಬೇಕು ಅಂತಾನೆ ದೇವರ ಆಸೆ. ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ, ನಿಮ್ಮ ಮೇಲೆ ಪರಿಶುದ್ಧಾತ್ಮ ಬರಲು ನೀವು ಬಲವನ್ನು ಹೊಂದುತ್ತೀರಾ, ನೀವು ಯೆರೂಸಲೇಮ್, ಯೂದಯ, ಸಮರ್ಯ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರ್ತೀರಾ ಅಂತ ಹೇಳಿ. ದೇವರ ಚಿತ್ತ ನಾವು ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ನಾವು ಸುವಾರ್ತೆ ಹೇಳಿದ್ರು ಅವ್ರು ನಂಬಲ್ವಲ್ಲ, ಏನು ಮಾಡೋದು ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳುತ್ತೆ, ನಂಬುವವನು ರಕ್ಷಣೆ ಹೊಂದುತ್ತಾನೆ ಎಂಬುದಾಗಿ. ಯೋಹಾನ ಸುವಾರ್ತೆ 5:24 ನೋಡ್ಬೋದು, ಯೋಹಾನ ಸುವಾರ್ತೆ 1:12 ನೋಡ್ಬೋದು, ಯೋಹಾನ ಸುವಾರ್ತೆ 3:16 ನೋಡ್ಬೋದು, ರೋಮಾಪುರ 10ನೇ ಅಧ್ಯಾಯ 9-10 ನೋಡ್ಬೋದು. ಯಾರು ಯೇಸುವನ್ನು ಅಂಗೀಕರಿಸ್ಕೊಳ್ತಾರೋ, ಈ ಸುವಾರ್ತೆಯನ್ನು ಕೇಳಿ ಯಾರು ಯೇಸುವನ್ನು ಅಂಗೀಕರಿಸ್ಕೊಳ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ, ಅವರು ದೇವರ ಮಕ್ಕಳಾಗ್ತಾರೆ. ನಂಬುವರು ದೇವರ ರಕ್ಷಣೆ. ಅದಕ್ಕೆ ಹೇಳೋದು, ಯೇಸು ಕ್ರಿಸ್ತನು ಯಾರನ್ನ ರಕ್ಷಿಸ್ತಾರೆ? ನಂಬುವವರನ್ನು. ನಾನು ನೀನು ಯೇಸುವನ್ನು ಬಲವಾಗಿ ನಂಬಿಕೊಂಡ್ರೆ ಖಂಡಿತ ನಾವು ರಕ್ಷಣೆ ಹೊಂದುತ್ತೀವಿ. ಈಗ ನಾವು ರಕ್ಷಣೆ ಹೊಂದಿದ್ದೀವಿ ಯೇಸುವನ್ನು ನಂಬಿ. ಅಂದ್ರೆ ಅದೇ ರೀತಿಯಲ್ಲಿ ಈಗ ನಿನ್ನ ನನ್ನ ಕೆಲಸ ಲೋಕಕ್ಕೆಲ್ಲ ಸುವಾರ್ತೆ ಸಾರೋದು. ನಂಬೋದು ಬಿಡೋದು ಅವರು ಬಿಟ್ಟಿದ್ದು, ಸುವಾರ್ತೆ ಸಾರೋದು ನಮ್ಮ ಜವಾಬ್ದಾರಿ. ದೇವರ ಮಕ್ಕಳಾಗಿ ಅದು ನಮ್ಮ ಜವಾಬ್ದಾರಿ. ಆದರೆ ಯೇಸುವನ್ನು ನಂಬಲಿಲ್ಲ ಅಂದ್ರೆ, ಈಗ ನಾವು ಸುವಾರ್ತೆ ಸಾರಬೇಕು, ನಂಬೋದು ಬಿಡೋದು ಅವರು ಬಿಟ್ಟಿದ್ದು. ಒಳ್ಳೆ ನಂಬಿದ್ರೆ ರಕ್ಷಣೆ ಹೋಗ್ತಾರೆ, ನಂಬಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನಂಬದಿರೋರು ಖಂಡಿತ ನರಕಕ್ಕೆ ಹೋಗ್ತಾರೆ. ಯೇಸುವನ್ನು ನಂಬದಿರೋರು ನಿತ್ಯ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಮತ್ತಾಯ 25:41 ಸೈತಾನನಿಗೂ ಅವನ ದೂತರಿಗೂ, ಅಂದರೆ ಸೈತಾನನಿಗೂ ದುರಾತ್ಮಗಳಿಗೂ ಸಿದ್ಧವಾಗಿರುವಂತಹ ಆ ನರಕದಲ್ಲಿ ಯೇಸುವನ್ನು ನಂಬದೇ ಇರುವವರು ಕೂಡ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಇದು ಶಾಶ್ವತವಾದದ್ದು. ಈ ಶಾಶ್ವತವಾದ ದೇವರ ವಾಕ್ಯಗಳನ್ನ, ಸತ್ಯವನ್ನು ನಾವು ತಿಳ್ಕೋಬೇಕು. ಪ್ರಪಂಚದಲ್ಲಿ ಎಲ್ಲೂ ಕೂಡ ನಮ್ಮ ಭವಿಷ್ಯ ಏನಾಗುತ್ತೆ ಅಂತ ಬರೆಯಲ್ಪಟ್ಟಿಲ್ಲ. ನಾವು ಸತ್ತ ನಂತರ ಎಲ್ಲಿ ಹೋಗ್ತೀವಿ, ನಮ್ಮ ಆತ್ಮಕ್ಕೆ ಏನಾಗುತ್ತೆ, ನಾವೆಲ್ಲೂ ಹೋಗ್ತೀವಿ, ನಮ್ಮ ಒಂದು ನಿತ್ಯತ್ವ ಅನ್ನೋದು ಹೇಗಿರುತ್ತೆ ಅನ್ನೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಬೈಬಲಲ್ಲಿ ತುಂಬಾ ಸ್ಪಷ್ಟವಾಗಿದೆ.
ಅದಕ್ಕೆ ಹೇಳೋದು, ಈ ಲೋಕದಲ್ಲಿರುವಾಗಲೇ ನಾವು ಸುವಾರ್ತೆ ಸಾರಬೇಕು. ಈ ಲೋಕದಲ್ಲಿರುವಾಗಲೇ ಜನ ದೇವರನ್ನ ನಂಬಬೇಕು. ಒಂದು ವೇಳೆ ನಂಬ್ಕೊಂಡ್ರೆ ಅವ್ರು ಪರಲೋಕ ರಾಜ್ಯದಲ್ಲಿ ಇರ್ತಾರೆ, ನಂಬಲಿಲ್ಲ ಅಂದರೆ ಅವ್ರು ನರಕಕ್ಕೆ ಹೋಗ್ತಾರಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಇವತ್ತು ನಾವು ಯೇಸು ನಂಬಿದ್ದೀವಿ. ಯೇಸು ನಂಬಿರುವಂತ ನಾವು ಈ ಲೋಕದಲ್ಲಿದ್ದಾಗಲೇ ದೇವರ ರಾಜ್ಯವನ್ನು ಅನುಭವಿಸ್ತಾ, ಒಂದು ವೇಳೆ ನಾವು ಸತ್ತ ಮೇಲೆ ಸಾಯ ಮುಂಚೆ ಯೇಸು ಬರೋದಾದರೂ ಕೂಡ ನಾವು ಮರುರೂಪವಾಗಿ ದೇವರ ಬಳಿಯಲ್ಲಿ ಇರ್ತೀವಿ. ದೇವರು ಇರೋ ಹಾಗೆ ನಾವಿರ್ತೀವಿ, ದೇವರು ಇರೋ ಜಾಗದಲ್ಲಿ ನಾವಿರ್ತೀವಿ. ಈ ಭೂಲೋಕದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು, ಕಷ್ಟಗಳು, ದುಡ್ಡು ಇರೋದು ಇಲ್ದಿರೋದು, ಬಡತನ, ಐಶ್ವರ್ಯ ಎಲ್ಲವೂ ಕೂಡ ಒಂದು ತಾತ್ಕಾಲಿಕವಾದದ್ದು ಅಷ್ಟೇ, ಯಾವುದು ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಈ ಒಂದು ಸುವಾರ್ತೆನ ತಿಳಿದಿರುವಂತ ನಾವು ಬಲವಾಗಿ ಸತ್ಯದಲ್ಲಿ ನಿಲ್ಲೋಣ. ಇನ್ನು ಸಮಯ ಯಾರ್ಯಾರು ಬರ್ತಿಲ್ಲ ಅವರಿಗೆ ಸುವಾರ್ತೆನ ಹೇಳೋಣ. ನಾವು ಮಾಡುವಂತ ಒಂದು ಒಳ್ಳೆ ಕೆಲಸ ಅಂದ್ರೆ ಸುವಾರ್ತೆ ಸಾರೋದು. ಹಲ್ಲೆಲೂಯಾ. ಒಂದು ಒಳ್ಳೆ ಕೆಲಸ ಯಾವುದು? ದೇವರು ಮೆಚ್ಚುವಂತ ಕೆಲಸ, ಜನ ಮೆಚ್ಚುವಂತ ಕೆಲಸ. ನಾವು ಜನರಿಗೆ ಊಟ ತಿಂಡಿ ಬಟ್ಟೆ ಕೊಟ್ರೆ ಜನ ಮೆಚ್ಚುತ್ತಾರೆ, ಹೋಗಿ ಪರವಾಗಿಲ್ಲಪ್ಪ ನೀನು ಒಳ್ಳೆ ದಾನ ಧರ್ಮ ಮಾಡ್ತಾನೆ ಅಂತ. ಆದ್ರೆ ದೇವರು ಮೆಚ್ಚುವ ಕೆಲಸ, ಪರಲೋಕ ಮೆಚ್ಚುವ ಕೆಲಸ ಏನಂದ್ರೆ ಯೇಸುವಿನ ಸುವಾರ್ತೆನ ಜನರಿಗೆ ಸಾರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಈ ರಕ್ಷಣೆ ಜನರು ತಿಳ್ಕೊಳ್ಳುವ ಹಾಗೆ, ರಕ್ಷಣೆ ಮಾರ್ಗದಲ್ಲಿ ಅವರು ಬರುವ ಹಾಗೆ ನಾವೆಲ್ಲರೂ ಕೂಡ ಸುವಾರ್ತೆ ಸಾರುವಂತ ಮಕ್ಕಳಾಗಿರೋಣ. ಯೂಟ್ಯೂಬ್ ಮೂಲಕ ಕೂಡ ದೇವರ ವಾಕ್ಯ ಕೇಳ್ತಿರುವಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನ ಬಳಿಗೆ ನಾವು ಜನರನ್ನ ಕರ್ಕೊಂಡು ಬಿಡೋದೇ ದೇವರು ನಮಗೆ ಕೊಟ್ಟಂತ ಅವಕಾಶವಾಗಿದೆ. ನಾನು ಹೇಳಿದ್ರೆ ಯೋನ ಮತ್ತು ನಹೂಮನಿಗೆ ಇರುವಂತ ವ್ಯತ್ಯಾಸ. ಯೋನನು ಸುವಾರ್ತೆ ಸಾರಿದಾಗ ನಿನೆವೆ ಪಟ್ಟಣ ರಕ್ಷಿಸಲ್ಪಡ್ತು. ಸಿಂಪಲ್ ಆಗಿ ಒಂದು ಸುವಾರ್ತೆ ಹೇಳ್ದ, ಆದ್ರೆ ಅವ್ರು ದೇವರ ಕಡೆ ತಿರುಗಿದಂಗೆ ದೇವರ ರಕ್ಷಿಸಿದ್ರು. ಅದೇ ನಹೂಮನು ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ, ಆ ನಿನೆವೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರಿದ್ರು, ಒಬ್ಬರು ಕೂಡ ಯೇಸುವನ್ನ ನಂಬಲಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಾಶವಾದನೆಂಬುದಾಗಿ ನಾವು ಮಾಡ್ತೇವೆ. ನಾವಿವಾಗ ಸ್ವಾರ್ಥ ಸಾರ್ತಾ ಇದ್ದೀವಿ, ಯೇಸು ನಂಬ್ಕೊಳ್ಳಿ ಅಂತ. ನಮ್ಮವರು ರಕ್ಷಣೆ ಹೊಂದ್ತಾರೆ, ನಂಬದೇ ಇರೋರು ನಿತ್ಯ ನರಕಕ್ಕೆ ಹೋಗ್ತಾರೆ. ನಮ್ಮ ಒಂದು ದುಃಖ ಏನು ಅಂದ್ರೆ, ನಮ್ಮವರು, ನಮ್ಮ ಕುಟುಂಬದವರು, ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ, ನಮ್ಮ ರಕ್ತ ಸಂಬಂಧದವರು, ನಮ್ಮ ಗ್ರಾಮದವರು, ನಮ್ಮ ಬಂಧು ಬಳಗ, ನಮ್ಮ ಸ್ನೇಹಿತರು ಇವತ್ತು ನಾವು ಹೋಗೋ ಜಾಗಕ್ಕೆ ಹೋಗಿ ಬಂದಿಲ್ಲ ಅಂದ್ರೆ ಅವ್ರ ನರಕದಲ್ಲಿ ಕಷ್ಟಪಡೋದನ್ನು ನೋಡುವಾಗ ನಮಗೆ ದುಃಖ ಆಗುತ್ತೆ. ಆ ದಿನದಿಂದ, ಆ ಒಂದು ನರಕದಿಂದ ಅವರನ್ನ ತಪ್ಪಿಸ್ಬೇಕು ಅಂದ್ರೆ ಇವತ್ತು ನಾವು ಸತ್ಯವನ್ನು ತಿಳ್ಕೊಂಡಿರುವವರಿಗೆ ಸುವಾರ್ತೆ ಸಾರಬೇಕು. ಹಲ್ಲೆಲೂಯಾ. ದೇವರು ನಮ್ಮ ಸ್ತೋತ್ರ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡ್ತಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಅಪ್ಪ, ಈ ದಿನವೂ ಕೂಡ ನಿನ್ನ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ, ವಿಶೇಷವಾಗಿ ಅಪ್ಪ ದೇವರೇ, ಹೌದು ಸ್ವಾಮಿ, ದೇವರು ತನ್ನನ್ನು ನಂಬುವವರನ್ನ ರಕ್ಷಿಸುತ್ತಾನೆ ಅಪ್ಪ. ಅಪ್ಪ ದೇವರ ಅಂಶದ ಅಡಿಯಲ್ಲಿ ನಾವು ಹೋಮನ ಒಂದು ಪುಸ್ತಕದಿಂದ ಧ್ಯಾನ ಮಾಡೋದು ಕೃಪೆ ಕೊಟ್ಟಿದ್ದೀರಾ ದೇವರೇ. ನಿಮ್ಮ ಸುವಾರ್ತೆಯನ್ನ ನಾವು ಸಾರಿದ್ರು ಕೂಡ ನಿನ್ನೆ ಪಟ್ಟಣದವರು ನಿಮ್ಮ ಕಡೆಗೆ ತಿರುಗಿಲ್ಲ. ಈ ಲೋಕ ಈ ದಿನ ಕೂಡ ಅದೇ ತರ ಇದೆ. ಸುವಾರ್ತೆ ಸಾರಲ್ಪಡ್ತಾ ಇದ್ರು ಕೂಡ ಅನೇಕ ರೀತಿಯಲ್ಲಿ ಯೇಸುವಿನ ಸುವಾರ್ತೆ ಲೋಕಕ್ಕೆಲ್ಲ ಸಾರಲ್ಪಡ್ತಾ ಇದ್ರು ಕೂಡ ಜನರು ಅದನ್ನ ದ್ವೇಷಿಸಿದ್ದಾರೆ, ದೂರ ಮಾಡ್ತಿದ್ದಾರೆ. ಕರ್ತನೆ ಅಪ್ಪ, ಸೈತಾನನ ಎಲ್ಲ ಬಲಗಳನ್ನ ಮುರಿಬೇಕಾಗಿ, ಅಂಧಕಾರ ಬಲಗಳನ್ನ ಮುರಿಬೇಕಾಗಿ, ಅಪ್ಪ ದೇವರೇ, ಆ ಒಂದು ಸುಳ್ಳು ಬೋಧನೆಗಳನ್ನ ಮುರಿಬೇಕಾಗಿ ದೇವರೇ ನಾವು ಪ್ರಾರ್ಥಿಸ್ತೇನೆ. ಎಲ್ಲ ವಿಗ್ರಹಾರಾಧನೆಗಳು ಮುರಿಯಲ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಮೂಢ ನಂಬಿಕೆಗಳು ದೇವರೇ ಸಂಪೂರ್ಣವಾಗಿ ನಾಶಗಳೆಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಜನರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ಯೇಸುವೆ ಕ್ರಿಸ್ತನೆಂಬುದಾಗಿ, ಯೇಸುವೆ ರಕ್ಷಕನೆಂಬುದಾಗಿ, ಯೇಸು ಒಬ್ಬರೇ ಸತ್ಯ ದೇವರು, ಸತ್ಯ ಮಾರ್ಗ, ಸತ್ಯ ಜೀವ ತಿಳಿದುಕೊಳ್ಳುವಂತೆ ಕೃಪೆ ತೋರಿಸಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ.